ಇಲ್ಲಿಗೆಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇಲ್ಲಿ ನೀಟ್ ವಿದ್ಯಾರ್ಥಿಗಳು ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ತಮ್ಮ ಒಂದು ಡೌಟ್ಗಳನ್ನ ಕೇಳ್ತಾ ಇದ್ರು. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ನೀಟ್ ರಿಲೇಟೆಡ್ ಆಗಿ ಏನೇನು ಕೋರ್ಸಸ್ಗಳಿದ್ದಾವೆ, ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಮತ್ತೆ ಐಎಸ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಚಾಯ್ಸ್ ಸೆಂಟರ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ ವಿದ್ಯಾರ್ಥಿಗಳು ಯಾವ ಚಾಯ್ಸ್ ಸೆಂಟರ್ನ ಸೆಲೆಕ್ಟ್ ಮಾಡಬೇಕು ಅನ್ನುವಂತ ಕೇಳ್ತಾ ಇದ್ರು. ಮತ್ತೆ ಚಾಯ್ಸ್ ಸೆಂಟರ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ, ಫೀಸ್ ಪೇಮೆಂಟ್ ಮಾಡುವಂತ ಪ್ರೋಸೆಸ್ ಇರುತ್ತೆ ಅಡ್ಮಿಷನ್ ಮಾಡೋದಕ್ಕೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋದಾದ್ರೆ, ಇಲ್ಲಿ ಯಾವ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್ ಮತ್ತೆ ಐಎಸ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಅವರಿಗೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕೆದವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ ನೀವು ಚೆಕ್ ಮಾಡ್ಕೋಬಹುದು. ಸೊ ಆ ಒಂದು ಬೇಸ್ ಮೇಲೆ ಯಾವ ರೀತಿ ಚಾಯ್ಸ್ ಸೆಂಟರ್ ನ ಮಾಡಬೇಕು ಅಂತ ನೋಡೋದಾದ್ರೆ, ಇಲ್ಲಿ ಚಾಯ್ಸ್ ಸೆಂಟರ್ ಅಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಅಂತ 4 ಚಾಯ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಒನ್ ಬೈ ಒನ್ ಪ್ರತಿಯೊಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಇಲ್ಲಿ ಮೊದಲು ಚಾಯ್ಸ್ 1 ಬಗ್ಗೆ ನೋಡೋದಾದ್ರೆ, ಇಲ್ಲಿ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ಅಂದ್ರೆ ಇವಾಗ ನಿಮಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಮಾಡಿರ್ತಾರೆ ನಮ್ಮ ಕೇಳಿದ್ರು. ಸೊ ಆ ಒಂದು ಕಾಲೇಜ್ ನಿಮಗೆ ಇಷ್ಟ ಇರುತ್ತೆ, ಅದು ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ನಿಮಗೆ ಇಷ್ಟ ಇದ್ದು ಅಡ್ಮಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಚಾಯ್ಸ್ 1 ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದ್ರೆ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಮಾಡ್ತೀರಾ ಅಂದ್ರೆ, ಅಡ್ಮಿಷನ್ ಮಾಡೋದಕ್ಕೆ ನಿಮಗೆ ಇಷ್ಟ ಇದೆ ಅಂದ್ರೆ ಚಾಯ್ಸ್ 1 ನ ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ನೀವು ಫೀಸ್ ನ ಪೇ ಮಾಡ್ಕೋಬೇಕು. ಸೊ ಪೇ ಮಾಡಿದ ಮೇಲೆ ಯಾವ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿರುತ್ತೆ ಅಂದ್ರೆ MBBS ಸೀಟ್ ಅಲಾಟ್ ಆಗಿರುತ್ತೆ, ಆ ಒಂದು MBBS ಸೀಟ್ ಏನಿರುತ್ತೆ ಅದು ಗೌರ್ಮೆಂಟ್ ಇನ್ ಪ್ರೈವೇಟ್ ಸೀಟ್ ಆಗಿದ್ರೆ, ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆಗಿದ್ರೆ, ಅಥವಾ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ ಆಗಿದ್ರೆ, ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂದ್ರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಆಫೀಸ್ಗೆ ವಿಸಿಟ್ ಮಾಡಬೇಕು. ಅಂದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು, ಆ ಒಂದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ 2 ಸೆಟ್ ಜೆರಾಕ್ಸ್ ನ ಕಾಪಿ ತೆಗೆದುಕೊಂಡು KEA ಅವರ ಆಫೀಸ್ ಎಲ್ಲ ಬೆಂಗಳೂರಿಗೆ ವಿಸಿಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಮತ್ತೆ ಯಾವ ವಿದ್ಯಾರ್ಥಿಗಳಿಗೆ MBBS ಸೀಟ್ ಅಲಾಟ್ ಆಗಿರುತ್ತೆ ಅದು ಗೌರ್ಮೆಂಟ್ ಇನ್ ಗೌರ್ಮೆಂಟ್ ಕಾಲೇಜ್, ಮತ್ತೆ NRI ಕೋಟಾ ಅಂಡರ್ ಸೀಟ್ ಅಲಾಟ್ ಆಗಿದ್ರೆ, ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ ಆಗಿದ್ರೆ, ನೀವು ಅಂತಹ ವಿದ್ಯಾರ್ಥಿಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಬಹುದು. ಸೊ ಇವಾಗ ಚಾಯ್ಸ್ 1 ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಚಾಯ್ಸ್ 2 ಬಗ್ಗೆ ನೋಡೋದಾದ್ರೆ, ಇಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಅಂದ್ರೆ ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು ಅಂತ ನೋಡೋದಾದ್ರೆ, ಇಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಒಂದು ಕಾಲೇಜ್ ನಿಮಗೆ ಇಷ್ಟ ಇದ್ದು ಅದನ್ನ ಹೋಲ್ಡ್ ಅಲ್ಲೇ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀನಿ ಅನ್ನುವಂತ ವಿದ್ಯಾರ್ಥಿಗಳು ಮಾತ್ರ ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬೇಕು. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಆಪ್ಷನ್ ಎಂಟ್ರಲ್ಲಿ ಕೆಲವು ಬದಲಾವಣೆಗಳು ಆಗ್ತವೆ. ಅಂದ್ರೆ ಏನಂದ್ರೆ, ಇಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅಲ್ಲಿ ಪ್ರಿಯಾರಿಟಿ ವೈಸ್ ಆಗಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿರ್ತೀರ, ಅದರಲ್ಲಿ ಒಂದು 50 ಕಾಲೇಜ್ ಇದೆ ಅಂತ ಅನ್ಕೊಂಡ್ರೆ, ಅದರಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಆಗಿರುತ್ತೆ ಅಂದ್ರೆ 30ನೇ ಕಾಲೇಜ್ ಆಗಿರ್ಬೋದು, 25ನೇ ಕಾಲೇಜ್ ಆಗಿರ್ಬೋದು, ಒಂದು 30ನೇ ಕಾಲೇಜ್ ಅಲಾಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ 30ನೇ ಕಾಲೇಜ್ ಏನಿರುತ್ತೆ ಅದು ಹೋಲ್ಡ್ ಅಲ್ಲಿ ಇರುತ್ತೆ, ಅದರ ಮುಂದಿನ ಕಾಲೇಜ್ಗಳು ಏನಿರುತ್ತೆ 31, 32 ಈ ರೀತಿ ಕಾಲೇಜ್ಗಳು ಎಲ್ಲ ಡಿಲೀಟ್ ಆಗುತ್ತೆ. ಸೊ ನೀವು ಅಲಾಟ್ ಆಗಿರುವಂತಹ ಕಾಲೇಜ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡ್ರೆ ಫಸ್ಟ್ ಪ್ರಯಾರಿಟಿಯಿಂದ 29ನೇ ಕಾಲೇಜ್ ವರೆಗೂ ಕೂಡ ನೀವು ಅದರಲ್ಲಿ ಯಾವ್ದಾದ್ರು ಒಂದು ಸೀಟ್ ನ ಅಲಾಟ್ ಮಾಡೋದಕ್ಕೆ ನಮ್ಮ ಕೆದವರು ಟ್ರೈ ಮಾಡ್ತಾರೆ. ಸೊ ಇವಾಗ ಚಾಯ್ಸ್ 2 ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಚಾಯ್ಸ್ 3 ಬಗ್ಗೆ ನೋಡೋದಾದ್ರೆ, ಯಾವ ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕು ಅಂತ ನೋಡೋದಾದ್ರೆ, ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಆ ಒಂದು ಕಾಲೇಜ್ ನಿಮಗೆ ಇಷ್ಟ ಇರೋದಿಲ್ಲ, ಹಾಗಿದ್ದಾಗ ಚಾಯ್ಸ್ 3 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಅಲಾಟ್ ಆಗಿರುವಂತಹ ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ನಿಮಗೆ ಎಕ್ಸಾಂಪಲ್ ಮೂಲಕ ತಿಳಿಸಬಹುದಾದ್ರೆ, ಇಲ್ಲಿ ಏನು ಪ್ರಿಯಾರಿಟಿ ವೈಸ್ ಆಗಿ ಏನು 50 ಕಾಲೇಜ್ಗಳನ್ನ ಆಡ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಅಂದ್ರೆ ಆಪ್ಷನ್ ಎಂಟ್ರಲ್ಲಿ ಒಂದು ಪ್ರಿಯಾರಿಟಿ ವೈಸ್ ಆಗಿ 50 ಕಾಲೇಜ್ಗಳನ್ನ ಆಡ್ ಮಾಡಿರ್ತೀರಾ, ಅದರಲ್ಲಿ ನಿಮಗೆ 10th ಅಲ್ಲಿ ಇರುವಂತಹ 10th ನಂಬರ್ ಅಲ್ಲಿ ಇರುವಂತಹ ಕಾಲೇಜ್ ನಿಮಗೆ ಅಲಾಟ್ ಆಗುತ್ತೆ. ಸೊ ಆ ಒಂದು ಕಾಲೇಜ್ ನಿಮಗೆ ಇಷ್ಟ ಇರೋದಿಲ್ಲ ಅಂತ ಹೇಳಿದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಉಳಿದ ಕಾಲೇಜುಗಳು ಹಾಗೆ ಇರುತ್ತೆ. ಆ ಒಂದು ಉಳಿದ ಕಾಲೇಜುಗಳಲ್ಲಿ ಯಾವುದಾದರೂ ಒಂದು ನಿಮಗೆ ಅಲಾಟ್ ಮಾಡೋದಕ್ಕೆ ನಮ್ಮ ಕೇಳಿದರು ಟ್ರೈ ಮಾಡ್ತಾರೆ. ಹಾಗಾದ್ರೆ ಇವಾಗ ಚಾಯ್ಸ್ 4 ಬಗ್ಗೆ ನೋಡೋದಾದ್ರೆ, ಇಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜಲ್ಲಿ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡ್ ಅಲ್ಲಿ. ಸೊ ನೀವು ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇರಲ್ಲ ಅಂದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಮುಂದೆ ಯಾವುದೇ ಒಂದು ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಕೌನ್ಸಿಲಿಂಗ್ ಇಂದ ನೀವು ಎಕ್ಸಿಟ್ ಆಗ್ತೀರಾ. ಅಂದ್ರೆ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಆಗಿರ್ಬೋದು ಅಥವಾ ಮುಂದೆ ಯಾವುದೇ ಒಂದು ಪ್ರೋಸೆಸ್ ಇದ್ರೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇದಾದ ನಂತರ ಇಲ್ಲಿ ಯಾರಿಗೋ ಒಬ್ಬ ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಅಲ್ಲಿ
ಯಾವುದೋ ಒಂದು ಸೀಟ್ ಅಲಾಟ್ ಆಗಿಲ್ಲ, ಯಾವುದೂ ಸೀಟ್ ಅಲಾಟ್ ಆಗಿಲ್ಲ, ಬಟ್ ಅವರು ಸೆಕೆಂಡ್ ರೌಂಡಲ್ಲಿ MBBS ಕೋರ್ಸ್ಗಳಿಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಬೇಕು. ಅಂದರೆ ಇವಾಗ ಫಸ್ಟ್ ರೌಂಡಲ್ಲಿ ಯಾವುದೋ ವಿದ್ಯಾರ್ಥಿಗಳಿಗೆ ಯಾವುದೂ ಸೀಟ್ ಅಲಾಟ್ ಆಗಿರೋದಿಲ್ಲ, ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಬೇಕು. ಸೊ 1 ಲಕ್ಷ ರೂಪಾಯಿ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಿದರೆ ಮಾತ್ರ ನೀವು ಸೆಕೆಂಡ್ ರೌಂಡ್ಗೆ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ, ಸೊ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.